ಕಾಶ್ಮೀರದ ಬಂಡಿಪೋರ್ನಲ್ಲಿ ಸೇನೆ ಮೆಗಾ ಆಪರೇಷನ್ಗೆ ಮುಂದಾಗಿದೆ. ಭಾರತೀಯ ಸೇನೆಗೆ ಉಗ್ರರ ಹತ್ಯೆಯ ಮೇಲೆ ಆಪರೇಷನ್ ಶುರು ಮಾಡಿದೆ. ಭಾರತೀಯ ಸೇನೆ ಇದೀಗ ಶುರು ಮಾಡ್ತಾ ಇದೆ ಉಗ್ರರ ಆಪರೇಷನ್ ಹತ್ಯೆ. ಕಾಶ್ಮೀರದ ಬಂಡಿಪೋರದಲ್ಲಿ ಭಾರತೀಯ ಸೇನೆ ಆಪರೇಷನ್ಗೆ ಮುಂದಾಗಿದ್ದು ಉಗ್ರರು ಭಾರತೀಯರ ಸೈನ್ಯ ಮಧ್ಯೆ ಗುಂಡಿನ ಚಕಮಕಿ ನಡೆದಿತ್ತು. ಉಗ್ರರ ನೆಲೆಗಳ ಮೇಲೆ ದಾಳಿಗೆ ಮುಂದಾಗಿದೆ ಭಾರತೀಯ ಸೇನೆ. ಉಗ್ರ ನೆಲೆಗಳ ಮೇಲೆ ದಾಳಿಗೆ ಮುಂದಾಗಿದೆ ಭಾರತೀಯ ಸೇನೆ. ಎನ್ಕೌಂಟರ್ನಲ್ಲಿ ಓರ್ವ ಉಗ್ರನಿಗೆ ಗಾಯ ಆಗಿರೋ ಮಾಹಿತಿ ಕೂಡ ಲಭ್ಯವಾಗಿದೆ. ಕಾಶ್ಮೀರದ ಬಂಡಿಪೋರ್ನಲ್ಲಿ ಆಪರೇಷನ್ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕಂಡಲೇ ಗುಂಡು ಹೊಡಿಬೇಕು ಅಂತಹ ಉಗ್ರರಿಗೆ ಈಗ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ನಮ್ಮ ಅಮಾಯಕ ಟೂರಿಸ್ಟ್ಗಳೇನು ಪ್ರಾಣ ಕಳ್ಕೊಂಡಿದ್ದಾರೆ, ಅವರ ಪ್ರಾಣಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಪಡೆದುಕೊಳ್ತೀವಿ ಅಂತ ಹೇಳಿ ಒಂದು ದಾಳಿಯಲ್ಲಿ ಓರ್ವ ಉಗ್ರನಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರದ ಬಂಡಿಪೋರ್ನಲ್ಲಿ ಮೆಗಾ ಆಪರೇಷನ್ಗೆ ಮುಂದಾಗಿದ್ದಾರೆ ಇಂಡಿಯನ್ ಆರ್ಮಿ. ಹೆಚ್ಚಿದ ಪ್ರತೀಕಾರದ ಆತಂಕ. ಉಗ್ರ ದಾಳಿಯ ಬೆನ್ನಲ್ಲೇ ಪಾಕ್ಗೀಗ ಪುಕ್ಕ ಪುಕ್ಕ ಅಂತ ಶುರುವಾಗಿದೆ ನಡುಕ. ಯಾವಾಗ ಏನಾಗುತ್ತೆ, ಏನ್ ದಾಳಿ ಆಗುತ್ತೆ ಅಂತ ಭಯ ಶುರುವಾಗಿದೆ. ಈಗ ತನ್ನ ವಾಯು ನೆಲೆಗಳಲ್ಲಿ ಭದ್ರತೆಯನ್ನ ಪಾಕಿಸ್ತಾನ ಹೆಚ್ಚು ಮಾಡಿಕೊಂಡಿದೆ. ಯಾವಾಗ ಹೇಗೆ ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋ ಭಯದಲ್ಲಿದ್ದಾರೆ ಈಗ ಪಾಪಿಗಳು. ಸೊ ಹಾಗಾಗಿ ತಮ್ಮ ನೆಲೆಗಳನ್ನ ಭದ್ರವಾಗಿಸ್ಕೊಳ್ಳೋದಿಕ್ಕೆ ಮುಂದಾಗಿದೆ. ಬಂಡಿಪೋರ್ನಲ್ಲಿ ಕೂಡ ಆಪರೇಷನ್ ಮುಂದುವರೆದದು. ಎನ್ಕೌಂಟರ್ನಲ್ಲಿ ಗಾಯಗಳಾಗಿದೆ ಉಗ್ರನಿಗೆ ಅಂತ ಗೊತ್ತಾಗ್ತಾ ಇದೆ. ಸದೆ ಬಡಿಯದೆ ಸುಮ್ಮನಾಗಲ್ಲ ಇಂಡಿಯನ್ ಆರ್ಮಿ. ಉಗ್ರರಿಗಂತೂ ಈಗ ಯಾಸಿಫ್ ಶೇಖ್ ಮನೆ ಆಗಿರ್ಬೋದು, ಉಗ್ರ ನೆಲೆಗಳ ಮೇಲೆ ಆದಂತಹ ದಾಳಿಯಿಂದಾಗಿ ಢವ ಢವ ಶುರುವಾಗಿರುತ್ತೆ. ಈ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಿಕ್ಕೆ ಪಣ ತೊಟ್ಟಿದೆ ನಮ್ಮ ಇಂಡಿಯನ್ ಆರ್ಮಿ. जोरात कुठं बकवास ब्लूटूथ છે ब्लूटूथ अक्षय मैच ब्लूटूथ છે हेलो राजू हेलो 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 हेलो
ಉಗ್ರರ ಹಡಗು ತಾಣಗಳಿಗೆ ನುಗ್ಗಿ ಭಾರತೀಯ ಸೇನೆ ಪ್ರತೀಕಾರವನ್ನ ತೀರಿಸಿಕೊಳ್ತಿದ್ದು ಪಾಕಿಸ್ತಾನಿಗಳಿಗೀಗ ಆತಂಕ, ನಡುಕ ಎಲ್ಲವೂ ಕೂಡ ಶುರುವಾಗಿದೆ. ಉಗ್ರರ ಮೇಲೆ ದಾಳಿ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಆರ್ಮಿ ಮುಂದಾಗಿದ್ದು, ಒಂದು ಕಡೆ ದಾಳಿ ಮಾಡ್ತಿದ್ರೆ ಮತ್ತೊಂದು ಕಡೆ ರಫ್ತು ಆಮದು ಏನಿದೆ ಸೊ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದು. ಭಾರತ ಪಾಕ್ ನಡುವಿನ ಸಿಂಧು ನದಿ ಒಪ್ಪಂದ 1960 ಸ್ಥಗಿತವಾಗಿದ್ದು 1960 ಈ ಒಪ್ಪಂದ ಆಗಿದ್ದು ಸಿಂಧು ನದಿಯಿಂದ ನೀರು ಬಿಡೋ ಒಪ್ಪಂದ ಪತ್ರದ ಬಗ್ಗೆ ಮಹತ್ವದ ನಿರ್ಧಾರವನ್ನ ಪಡೆದುಕೊಂಡಿದ್ದು ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಪಾಕಿಸ್ತಾನಿಗಳಿಗೆ. ಎಲ್ಲ ಗೇಟ್ಗಳನ್ನ ಬಂದ್ ಮಾಡಲಾಗಿದೆ. ಸಿಂಧು ನದಿ ನೀರು ಒಪ್ಪಂದದ ನಿರ್ಧಾರದ ಬಗ್ಗೆ ಪತ್ರವನ್ನ ಬರೆದಿದ್ದು ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಇಂಡಿಯನ್ ಆರ್ಮಿ. ತಕ್ಕ ಪ್ರತ್ಯುತ್ತರ ಒಂದು ಕಡೆ, ಇನ್ನೊಂದು ಕಡೆ ಸರ್ಕಾರ ಮಹತ್ವದ ನಿರ್ಧಾರವನ್ನ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇರೋ 4 ಗೇಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ಹೋಗಬಾರದು ಅಂತ ಹೇಳಿ ಮುಂದಾಗಿರೋದು. ಸೇಡಿಗೆ ಸೇಡು ಅಂತ ಪ್ರತೀಕಾರಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಿಕ್ಕೆ ಮುಂದಾಗಿದೆ ಸೇನೆ. ಇತ್ತ ಸರ್ಕಾರ ಕೂಡ ಯಾವ ಕಾರಣಕ್ಕೂ ಕೂಡ ಕೈಕಟ್ಟಿ ಕೂರಲ್ಲ ಅಂತ ಹೇಳಿ ಒಂದಷ್ಟು ಒಪ್ಪಂದಗಳೇನಿತ್ತು ಸಹಿ ಹಾಕಿದ್ದು ಅದೆಲ್ಲವೂ ಕೂಡ ವಾಪಸ್ ಪಡೆದುಕೊಳ್ತಿದೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಸಿಂಧು ನದಿ ಒಪ್ಪಂದವೂ ಕೂಡ ಅದಕ್ಕೊಂದು ಪತ್ರವನ್ನ ಬರೆದಿದ್ದು ಗೇಟ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸಿಂಧು ನದಿ ನೀರು ಒಪ್ಪಂದದ ನಿರ್ಧಾರ ನೀವು ನೋಡ್ಬೋದು, ಗೇಟ್ ಕೂಡ ಬಂದ್ ಆಗಿದೆ ಸಂಪೂರ್ಣವಾಗಿ. ಒಂದು ಕಡೆ ದಾಳಿ, ಮತ್ತೊಂದು ಕಡೆ ರಫ್ತು ಆಮದು ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗಿದೆ. ತಕ್ಕ ಪ್ರತ್ಯುತ್ತರ ಸಿಗ್ತಾ ಇದೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಒಂದು ಕಡೆ ಸೇನೆ, ಇನ್ನೊಂದು ಕಡೆ ಸರ್ಕಾರ, ಕೇಂದ್ರ ಸರ್ಕಾರ ಬಲಿಯಾಯಿತು. ವ್ಯಾಪಾರ ವಹಿವಾಟು ಎಲ್ಲವೂ ಬಂದಿನ ಮೇಲೆ ಅಟ್ಟಹಾಸಕ್ಕೆ ಕುಮ್ಮಕ್ಕು ಕೊಡುವ ಪಾಕ್ಗೆ ಭಾರತ ಸರಿಯಾಗಿ ಪೆಟ್ಟು ಕೊಟ್ಟಿದೆ. ಅಟ್ಟಾರಿ ವಾಘಾ ಗಡಿ ನಡೆಯುವಂತಹ ಓಡಾಟ ಕೂಡ ಬಂದ್ ಮಾಡಲಾಗಿದೆ. ಅಟ್ಟಹಾಸಕ್ಕೆ ಕುಮ್ಮಕ್ಕು ಕೊಡುವ ಪಾಕ್ಗೆ ಭಾರತ ಪೆಟ್ಟನ್ನ ಕೊಟ್ಟಿತು. ಒಂದು ಕಡೆ ಸಿಂಧು ನದಿ ಒಪ್ಪಂದ ವಾಪಸ್, ಅಲ್ಲಿ ನೀರು ಬಂದ್ ಮಾಡಲಾಗಿದೆ. ಇನ್ನೊಂದು ಕಡೆ ಆಮದು ರಫ್ತು ವಹಿವಾಟು ಏನು ನಡೀತಾ ಇತ್ತು ಅದೆಲ್ಲವೂ ಕೂಡ ಸ್ಟಾಪ್ ಆಗಿದ್ದು ಈ ವಾಘಾ ಬಾರ್ಡರ್ ಇಂದ, ಅಂದ್ರೆ ಪಾಕಿಸ್ತಾನದಿಂದ ಏನು ಬರ್ತಾ ಇದ್ವಲ್ಲ ಅವೆಲ್ಲವಕ್ಕೂ ಕೂಡ ನಿರ್ಬಂಧವನ್ನ ಹಾಕಲಾಗಿದೆ. ನೀವು ನೋಡ್ಬೋದು ರಸ್ತೆಯಲ್ಲೇ ಅಲ್ಲಿ ಬಂದ್ ಆಗಿರೋದ್ರಿಂದಾಗಿ ಯಾವ ರೀತಿ ಟ್ರಕ್ಗಳು, ಅದರಲ್ಲಿ ಬರ್ತಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಅಲ್ಲಲ್ಲೇ ಸ್ಟಕ್ ಆಗಿದೆ. ನಾವೇನೇನು ಆಮದು ಮಾಡ್ಕೊಳ್ತಾ ಇದ್ವಿ ಯಾವುದೂ ಕೂಡ ಈಗ ತರಿಸ್ಕೊಳ್ತಿಲ್ಲ. ಹಾಗೆ ಇಲ್ಲಿಂದ ಯಾವುದು ರಫ್ತು ಆಗ್ತಾ ಇಲ್ಲ. ನಿಂತಲ್ಲೇ ಸಾವಿರಾರು ವಾಹನಗಳು ನಿಂತಿದೆ. ಯಾಕಂದ್ರೆ ಅಲ್ಲಿ ಮುಂದೆ ಹೋಗಕ್ಕೆ ದಾರಿ ಇಲ್ಲ. ಅವ್ರು ಮಾಡಿದಂತಹ ಘನಘೋರ ತಪ್ಪಿಗಿದು ಶಿಕ್ಷೆ. ಅಮಾಯಕರ ಜೀವವನ್ನ ತೆಗೆದಿದ್ದಕ್ಕೆ ನೀರು ಇಲ್ಲ, ಆಮದು ರಫ್ತು ಇಲ್ಲ. ತಕ್ಕ ಪ್ರತ್ಯುತ್ತರ ಸಿಕ್ಕಿದೆ ಸರ್ಕಾರದಿಂದ.